ಸೋಲ್ತೀನಿ ಅನ್ನೋದು ಕನಸನಾಗೂ ಬಂದಿರಬಾರ್ದು. ಇದು ಒಂದು ಪರೀಕ್ಷೆ ಗೆದ್ದೆ ಅಂದ್ರೆ ಎಲ್ಲವನ್ನು ನಾಳೆ PSI ಆಗೋಣ ಇವೆಲ್ಲ ಓದಿರಲ್ಲ, ಇವೆಲ್ಲರ ಸ್ಟೇಷನ್ದಾಗ ಯೂಸ್ ಆಗ್ತಾವ. ಒಬ್ಬನಿಗೆ ಹಿಡ್ಕೊಂಡು ಬರ್ತೀರಪ್ಪ, ಹೇಳೋ ಅಕ್ಬರ್ನ ಅಪ್ಪನ ಹೆಸರು ಹೇಳೋ, ಬಿಡ್ತೀನಿ ಅಂತ ಹೇಳಿ ಬಿಡ್ಲಿಕ್ಕಾಗ್ತದ. ಪರೀಕ್ಷೆಯಲ್ಲಿ ಉತ್ತರಗಳನ್ನು ನಿಭಾಯಿಸುವ ನಿನ್ನ ಆಲೋಚನೆಗಳೇ ನಿನ್ನ ಮೈಂಡ್ ಸೆಟ್ ಮುಂದೆ ನೌಕರಿ ಮಾಡುವುದು. ಪಟ್ 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 ಬರ್ಬೋದು. ನೀವು ಎಕ್ಸಾಮ್ ಬರೆಯುವ ಗಳಿಗೆ ಹೆಂಗಿರ್ಬೇಕು ತಂದೆ, ಓದಿರುವ ವಿಷಯ, ಬಂದಿರುವ ಪ್ರಶ್ನೆ, ಬರೆಯುತ್ತಿರುವ ಸಮಯ, ಬರೆಯುವ ಮನಸ್ಸು ಸರಳ ರೇಖೆಯಲ್ಲಿ ಇದ್ದರೆ ನೀವೇ ಒಂದೇ ರ್ಯಾಂಕ್ ಇರ್ತೀರಿ, ಫಸ್ಟ್ ರ್ಯಾಂಕ್. ಇವತ್ತು ನೀವು ಭಯ ಪಟ್ಟಿರಬಹುದು, ಪರೀಕ್ಷೆ ಬರೆದು ಹೊರಗೆ ಬಂದ ಬಳಿಕ ಆ ಪರೀಕ್ಷೆ ನಿಮಗೆ ಖುಷಿ ಸಿಗಬೇಕು. ಇದು ನಾ ಹೇಳೋದು ಬಹಳ ಅದ್ಭುತ ಚಂದ ಇರ್ತದೆ ಎಕ್ಸಾಮ್ಗಳು. ಸೋಲ್ತೀನಿ ಅನ್ನೋದು ಕನಸನಾಗೂ ಬಂದಿರಬಾರ್ದು. ಹಂಗಂತೇಳಿ ಗೆಲ್ತೀನಿ ಅಂತೇಳಿ ಹೊಚ್ಕೊಂಡು ಮುಕ್ಕೋಬಾರ್ದು. ಭಾಳ ಸಮಸ್ಯೆ ಅದಾವ್ರಿ ಜೀವನ. ನೀವೆಲ್ಲ ಏನ್ ಅನ್ಕೊಂಡ್ರಿ ಅಂದ್ರೆ ರಿಯಲಿ ಇದು ಒಂದು ಪರೀಕ್ಷೆ ಗೆದ್ದೆ ಅಂದ್ರೆ ಎಲ್ಲವನ್ನು ಗೆದ್ದುತ್ತೀನಿ, ಭಾಳ ತಪ್ಪದ. ಈ ಪರೀಕ್ಷೆ ನೀವು ಗೆದ್ದು ಬಿಟ್ರಿ ಅಂದ್ರೆ ಸರ್ಕಾರ ನಿಮಗೊಂದು ಜವಾಬ್ದಾರಿ ಕೊಡ್ತು ಅಂದ್ರೆ ಇದರ 10 ಪಟ್ಟು ನಿಮಗೆ ಜವಾಬ್ದಾರಿ ಇರ್ತದೆ. ಇಲ್ಲಿದಿಂದನೇ ನೀವು ಒತ್ತಡವನ್ನು ನಿಭಾಯಿಸುವ ಶಕ್ತಿ ಹೊಂದಲಿಕ್ಕೆ ಚಾಲು ಮಾಡಿರ್ತೀರಿ ಅಂದಂಗ. ಈ ಎಕ್ಸಾಮ್ ಅನ್ನೋದು ನಿಮ್ಮ ಸರ್, ನಾವೊಂದು ಕ್ವಶನ್ ನಂದು ಏನಂದ್ರ, ನೀವು ನಾಳೆ PSI ಆಗೋಣ ಇವೆಲ್ಲ ಓದಿರಲ್ಲ, ಇವೆಲ್ಲರ ಸ್ಟೇಷನ್ದಾಗ ಯೂಸ್ ಆಗ್ತಾವ. ಒಬ್ಬನಿಗೆ ಹಿಡ್ಕೊಂಡು ಬರ್ತೀರಪ್ಪ, ಹೇಳೋ ಅಕ್ಬರ್ನ ಅಪ್ಪನ ಹೆಸರು ಹೇಳೋ, ಬಿಡ್ತೀನಿ ಅಂತ ಹೇಳಿ ಬಿಡ್ಲಿಕ್ಕಾಗ್ತದ. ಇಲ್ಲಿ ಓದಿರುವ ನಾಲೆಜ್ ನಿರ್ವಹಣೆ ಮಾಡುವ PSI ಹುದ್ದೆಗೆ 1% ಸಂಬಂಧ ಇಲ್ಲ. ಮತ್ತೆ ಯಾಕೆ ತೋತಾರ ಸರ್ ಇವೆಲ್ಲ ನಮಗೆ ಅನಿಸ್ತದ. ನೀನು ವಾಸ್ತವಿಕ ಸ್ಥಿತಿಗಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದನ್ನ ಇದ್ರ ಮ್ಯಾಗನೆ ಗೊತ್ತಾಗ್ತದೆ ಸರ್. ಪರೀಕ್ಷೆಯಲ್ಲಿ ಉತ್ತರಗಳನ್ನು ನಿಭಾಯಿಸುವ ನಿನ್ನ ಆಲೋಚನೆಗಳೇ ನಿನ್ನ ಮೈಂಡ್ ಸೆಟ್ ಮುಂದೆ ನೌಕರಿ ಮಾಡುವುದು. ನಿಮ್ಮ ಮಾನಸಿಕ ಸ್ಥಿತಿಗಳು ಅರ್ಥೈಸಿಕೊಳ್ಳಲಿಕ್ಕೆ ಈ ಪರೀಕ್ಷೆಗಳ ತೋತಾರ. ಎಷ್ಟು ಪ್ರೆಸ್ಸರ, ಎಷ್ಟು ಒತ್ತಡಗಳನ್ನು ನೀನು ನಿಭಾಯಿಸಬಲ್ಲೆ, ಯಾವ ಪ್ರಮಾಣದಲ್ಲಿ ನೀನು ಗೊತ್ತಿಲ್ಲಾರದ ಪ್ರಶ್ನೆಗಳನ್ನು ಎದುರಿಸಬಲ್ಲೆ. ಪ್ರಶ್ನೆ ಅಂದ್ರೆ ಸಮಸ್ಯೆಗಳನ್ನ, ಅವುಗಳಿಗೆ ಪಾಸಿಟಿವ್ ಆಗಿ ಹ್ಯಾಂಗ ನೀನು ಡಿಸಿಷನ್ ತೋತಿ, ಇವೆಲ್ಲ ನಾವು ಉತ್ತರ ಹಾಕೋದ್ರ ಮ್ಯಾಗನೇ ನಿರ್ಧಾರ ಆಗ್ತದೆ ನಮ್ಮ ಭವಿಷ್ಯ. ಎಕ್ಸಾಮ್ ಇಟ್ ಈಸ್ ನಾಟ್ ಎ ನಾಲೆಜ್, ಇಟ್ ಈಸ್ ಪಾರ್ಟ್ ಆಫ್ ಸೈಕಾಲಜಿ. ಅದನ್ನು ಅರ್ಥ ಮಾಡ್ಕೊರಿತಾವು. ಇಲ್ಲಿ ಸರ್ ತೊಂದರೆ ಇಲ್ಲ.